ಮಾತಾಡ್ತಿದ್ದೀನಿ ಟಾಪ್ 10 ಐಕಾನಿಕ್ ಸೀರಿಯಲ್ ಕ್ಯಾರೆಕ್ಟರ್ಸ್ ಪಾರ್ಟ್ 2 ಆಗಿರುತ್ತೆ ಈ ವಿಡಿಯೋ. ಸೊ ಫಸ್ಟ್ ಪಾರ್ಟ್ ನೋಡಿಲ್ಲ ಅಂದರೆ ಲಿಂಕನ್ನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಚೆಕ್ಔಟ್ ಮಾಡಿ. ಸೊ ಲೆಟ್ ಸ್ಟಾರ್ಟ್ ದಿಸ್ ವಿಡಿಯೋ. ನಂಬರ್ 10ರಲ್ಲಿ ನಾನು ಇರ್ತಾ ಇದ್ದೀನಿ ರಿಷಿ ಫ್ರಮ್ ಕಮಲಿ ಸೀರಿಯಲ್. ನಾನು ಯಾಕೆ ಈ ಕ್ಯಾರೆಕ್ಟರ್ ಇಟ್ಟೆ ಅಂದರೆ ಆ್ಯಕ್ಚುಲಿ ನನಗೆ ಆ ಸೀರಿಯಲ್ ಅಷ್ಟು ಇಷ್ಟ ಇಲ್ಲ, ಬಟ್ ಈ ಕ್ಯಾರೆಕ್ಟರ್ ತುಂಬ ಜಾಸ್ತಿ ಇಷ್ಟ. ಯಾಕಂದರೆ ಇವನು ಎಲ್ಲ ಟೈಮಲ್ಲಿ ಅವಳಿಗೆ ಸಪೋರ್ಟ್ ಮಾಡ್ತಾನೆ. ಲೈಕ್ ಅವಳಿಗೆ ಎಕ್ಸಾಮ್ ಬರೀಲಿಕ್ಕಾಗಲ್ಲ ಆ ಟೈಮಲ್ಲೂ ಸಪೋರ್ಟ್ ಮಾಡ್ತಾನೆ, ಹಾಗೆ ಮನೆಯಲ್ಲಿ ಪ್ರಾಬ್ಲಮ್ ಆದಾಗೂ ಸಪೋರ್ಟ್ ಮಾಡ್ತಾನೆ. ಊರ್ವಶಿ ಕ್ಯಾರೆಕ್ಟರ್ ತುಂಬ ಜಾಸ್ತಿ ಚೆನ್ನಾಗಿದೆ ಆ್ಯಂಡ್ ತುಂಬ ಜಾಸ್ತಿ ಚೆನ್ನಾಗಿ ಆ್ಯಕ್ಟ್ ಕೂಡ ಮಾಡಿದ್ದಾರೆ ಇವರು ಆ್ಯಕ್ಟರ್. ಸೊ ಈ ಸೀರಿಯಲ್ ಇವ್ರದ್ದು ತುಂಬ ದೊಡ್ಡ ಹಿಟ್ ಆಗಿತ್ತು. ಇವರು ಮಾಡಿದ ಎಲ್ಲ ಸೀರಿಯಲ್ಸ್ಗಳು ಹಿಟ್ಟಾಗಿದೆ. ಕಮಲಿ ಕೂಡ ಒಂದು ಬ್ಲಾಕ್ ಬಸ್ಟರ್ ಸೀರಿಯಲ್ ಝೀ ಕನ್ನಡದ್ದು 1000+ ಎಪಿಸೋಡ್ ಇದೆ. ಬಟ್ ನನಗೆ ಪರ್ಸ್ನಲಿ ಈ ಸೀರಿಯಲ್ ಇಷ್ಟ ಇಲ್ಲ, ಬಟ್ ಈ ಕ್ಯಾರೆಕ್ಟರ್ ನನಗೆ ತುಂಬ ಜಾಸ್ತಿ ಇಷ್ಟ. ನಂಬರ್ 9ರಲ್ಲಿ ನಾನು ತುಂಬ ಕ್ಯಾರೆಕ್ಟರ್ಸ್ ಇಟ್ಟಿದ್ದೀನಿ. ಲೈಕ್ ಸೊಸೆ ಎಂದಿರ್ತಾರಲ್ಲ, ಶ್ರೀರಸ್ತು ಶುಭಮಸ್ತು ಅಲ್ಲಿ ಈ ಸೀರಿಯಲಲ್ಲಿ ಇರೋ ಸೊಸೆಗಳು. ಆ್ಯಂಡ್ ಈ ಸೀರಿಯಲಲ್ಲಿ ತುಂಬ ಜಾಸ್ತಿ ಕಪಲ್ಸ್ ಇದ್ದಾರೆ, ಲೈಕ್ 4 ಕಪಲ್ಸ್ ಇದ್ದಾರೆ. ನೀವು ತುಂಬ ಜಾಸ್ತಿ ಇಂಟ್ರೆಸ್ಟಿಂದ ನೋಡ್ತೀರಿ ಎಲ್ಲ ಎಪಿಸೋಡನ್ನು. ಆ್ಯಂಡ್ ಮೇಯ್ನ್ಲಿ ಅವ್ರು ಒಳ್ಳೆ ಆಗ್ತಾರೆ ನೋಡಿ, ಇಬ್ಬರು ಒಳ್ಳೆಯವ್ರು ಇರ್ತಾರೆ ಆ್ಯಂಡ್ ಒಬ್ಬಳು ಒಳ್ಳೆಯವಳು ಆಗ್ತಾಳೆ. ಆವಾಗ ಇನ್ನೂ ಇಂಟ್ರೆಸ್ಟ್ ಆಗುತ್ತೆ ಸೀರಿಯಲ್ ನೋಡೋಕ್ಕೆ. ನನಗೆ ಪರ್ಸ್ನಲಿ ಈ ಸೀರಿಯಲ್ ಆವಾಗದಿಂದ ತುಂಬ ಜಾಸ್ತಿ ಇಷ್ಟ. ಸ್ಟಾರ್ಟಿಂಗು ತುಂಬ ಜಾಸ್ತಿ ಎಂಜಾಯ್ ಮಾಡಿ ನಾನು ನೋಡಿದ್ದೀನಿ ಆ್ಯಂಡ್ ತುಂಬ ಜಾಸ್ತಿ ಇಂಟ್ರೆಸ್ಟಿಂಗ್ ಇದೆ ಗೈಸ್. ಎಲ್ಲರೂ ಒಟ್ಟಾಗ್ತಾರೆ, ಅಣ್ಣ ತಮ್ಮಂದಿರೆಲ್ಲ ಕರೆಕ್ಟ್ ಆಗ್ತಾರೆ, ಅವರ ಮಧ್ಯೆ ಇದ್ದ ಗಲಾಟೆ ಕೂಡ ಹೋಗುತ್ತೆ, ಚೆನ್ನಾಗಿದೆ. ನಂಬರ್ 8ರಲ್ಲಿ ಸುಬ್ಬಲಕ್ಷ್ಮಿ ಫ್ರಮ್ ಸುಬ್ಬಲಕ್ಷ್ಮಿ ಸಂಸಾರ. ತನ್ನ ಗಂಡ ಮೋಸ ಮಾಡ್ತಿದ್ದಾನಂತ ಗೊತ್ತಿದ್ದಾಗ ಆಮೇಲೆ ಸ್ವಲ್ಪ ಬ್ರೇಕ್ ಡೌನ್ ಆಗ್ತಾರೆ. ಮತ್ತು ಅವರ ಒಂದು ಲೈಫಲ್ಲಿ ಅವರು ಚೇಂಜ್ ಆಗಕ್ಕೆ ನೋಡ್ತಾರೆ. ಲೈಕ್ ಅವರು ಫೇಮಸ್ ಆಗ್ತಾರೆ, ಕುಕ್ಕಿಂಗ್ ಚಾನಲ್ ಓಪನ್ ಆಗುತ್ತೆ ಅವ್ರದ್ದು. ಅವ್ರು ತುಂಬ ಅಂದರೆ ನನಗೆ ಇನ್ಸ್ಪಿರೇಷನ್ ಮಾಡುತ್ತೆ ಈ ಕ್ಯಾರೆಕ್ಟರ್, ತುಂಬ ಚೆನ್ನಾಗಿದೆ ಗೈಸ್. ಭಾಗ್ಯ ಕ್ಯಾರೆಕ್ಟರ್ ಕೂಡ ಇದೇ ಕ್ಯಾರೆಕ್ಟರಿಂದ ಇನ್ಸ್ಪೈರ್ ಆಗಿದೆ. ಸೇಮ್ ಸ್ಟೋರಿ ಅನಿಸ್ತದೆ ನನಗೆ ಭಾಗ್ಯಲಕ್ಷ್ಮಿದು. ಬಟ್ ಈ ಒಂದು ಸ್ಟೋರಿಯನ್ನು ಎಂಡ್ ಮಾಡಿಲ್ಲ, ಕೊರೋನಾ ಒಂದು ಟೈಮಲ್ಲಿ ಆಗಿದ್ದು. ಸೊ ಹಾಗಾಗಿ ಬಟ್ ಸ್ಟೋರಿ ಚೆನ್ನಾಗಿದೆ. ನಂಬರ್ 7ರಲ್ಲಿ ಇಡ್ತಾ ಇದ್ದೀನಿ ಬೆಳ್ಳಿ ಫ್ರಮ್ ಗ್ಯಾರಣಿ ಮೋಹಿನಿ. ಈ ಕ್ಯಾರೆಕ್ಟರ್ ತುಂಬ ಜಾಸ್ತಿ ಇಷ್ಟ ಆಯಿತು ನನಗೆ ಪರ್ಸ್ನಲಿ. ಈ ಕ್ಯಾರೆಕ್ಟರ್ ಈ ಒಂದು ಸೀರಿಯಲಲ್ಲಿ ಅಂದರೆ ತುಂಬ ಜಾಸ್ತಿ ಇನ್ವಾಲ್ವ್ ಆಗುತ್ತೆ. ಲೈಕ್ ಸಿಂಪಲ್ ಕ್ಯಾರೆಕ್ಟರ್, ಕ್ಯೂಟ್ ಕ್ಯಾರೆಕ್ಟರ್ ಅಂತಲೇ ಹೇಳ್ಬೋದು. ನೀವು ತುಂಬ ಜಾಸ್ತಿ ಇಂಪ್ರೆಸ್ ಆಗ್ತೀರಾ. ಸೊ ಚೆನ್ನಾಗಿದೆ, ಸ್ಟೋರೀಸ್ ಚೆನ್ನಾಗಿದೆ ಗೈಸ್. ನಂಬರ್ 6 ಸಿಹಿ ಫ್ರಮ್ ಸೀತಾರಾಮ. ನೋಡಿ ಈ ಸೀರಿಯಲಲ್ಲಿ ಒಂದು ಜೀವ ಅಂದರೆ ಸಿಹಿ ಕ್ಯಾರೆಕ್ಟರ್. ಅದು ಎಷ್ಟು ಜನ ಎಗ್ರಿ ಮಾಡ್ತೀರಾ ಕಮೆಂಟ್ ಮಾಡಿ. ನಾನು ಕೂಡ ತುಂಬ ಜಾಸ್ತಿ ಎಂಜಾಯ್ ಮಾಡಿದ್ದೀನಿ, ಯಾಕಂದರೆ ಇವರ ಒಂದು ಮಾತು, ಇವರ ಡೈಲಾಗ್, ಇವರ ಕ್ಯೂಟ್ನೆಸ್ ಎಷ್ಟು ಚೆನ್ನಾಗಿದೆ ಅಂದರೆ ಈ ಸೀರಿಯಲಲ್ಲಿ ನೀವು ಎಲ್ಲ ಎಪಿಸೋಡ್ ಎಂಜಾಯ್ ಮಾಡ್ತೀರಿ. ಲಾಸ್ಟಿಗೆ ದೆವ್ವದೆಲ್ಲ ಸೀಕ್ವೆನ್ಸ್ ಕೊಟ್ಟು ಬಕ್ವಾಸ್ ಮಾಡಿದರು, ಬಟ್ ಓವರಾಲ್ ಚೆನ್ನಾಗಿದೆ. 5ರಲ್ಲಿ ಇಡ್ತಿದ್ದೀನಿ ಸಾರ್ಥಕ್ ಫ್ರಮ್ ಗಟ್ಟಿಮೇಳ. ನೋಡಿ ಈ ಕ್ಯಾರೆಕ್ಟರ್ ಒಂಥರ ಅಂಡರ್ ರೇಟೆಡ್ ಕ್ಯಾರೆಕ್ಟರ್ ಅಂತ ಹೇಳ್ಬೋದು. ಅಣ್ಣಾಗಿ ಸಹ ಕೆಲಸ ಮಾಡಿದ್ದಾರೆ, ಭಾವಾಗಿ ಸಹ ಮಾಡಿದ್ದಾರೆ ಆ್ಯಂಡ್ ಮೇನ್ಲಿ ಗಂಡಾಗಿ ಸಹ. ಒಟ್ರಾಶಿ ಎಲ್ಲ ಕೆಲಸ ಮಾಡಿದ್ದಾರೆ. ಒಂದು ಎಪಿಸೋಡ್ ನಾನು ನೋಡಿದ್ದೆ, ಐ ಥಿಂಕ್ ಅದು 700-800 ಎಪಿಸೋಡ್ ಅನಿಸುತ್ತೆ. ಆ ಟೈಮಲ್ಲಿ ಇವರು ಒಂದು ಸೀರೆಯನ್ನು ಹಾಕ್ಕೊಂಡು ಓಡ್ತಾ ಇದ್ದಾರೆ ಆ್ಯಂಡ್ ಆ ಸೀನ್ ನಾನು ನೋಡಿ ತುಂಬ ಜಾಸ್ತಿ ನಗ್ತೀನಿ. ಆ್ಯಂಡ್ ಹಿಂದ್ಗಡೆ ವೇದಾಂತ್ ಓಡ್ಕೊಂಬರ್ತಿರ್ತಾನೆ ಆ್ಯಂಡ್ ಇವರು ಆ್ಯಕ್ಚುಲಿ ಸಹಾಯ ಮಾಡಲಿಕ್ಕೆ ಹೋಗಿದ್ದು ಅಮೂಲ್ಯ ಕ್ಯಾರೆಕ್ಟರ್ಗೆ. ಆ್ಯಂಡ್ ನನಗೆ ತುಂಬ ಜಾಸ್ತಿ ಖುಷಿ ಕೊಡ್ತು ಆ ಸೀನ್. ಆ್ಯಂಡ್ ಮೇಯ್ನ್ಲಿ ಸಾರ್ಥಕ್ ಆವಾಗ ನನಗೆ ಇನ್ಸ್ಪೈರ್ ಆದರು. ಸ್ಟಾರ್ಟಿಂಗಿಂದನೂ ಸಾರ್ಥಕ್ ಒಬ್ಬ ಒಳ್ಳೆ ಅಣ್ಣನಾಗಿದ್ದಾನೆ. ಆ್ಯಂಡ್ ನೀವೆಲ್ಲ ಎಗ್ರಿ ಮಾಡ್ತೀರಾ ಅಂತ ಆದರೆ ಕಮೆಂಟ್ ಮಾಡಿ ತಿಳಿಸಿ. ನಂಬರ್ 4 ಪಾರ್ವತಿ ಫ್ರಮ್ ಅಣ್ಣಯ್ಯ. ನೋಡಿ ಪಾರ್ವತಿ ಕ್ಯಾರೆಕ್ಟರ್ ಚೆನ್ನಾಗಿಡಲೇಬೇಕು, ಮೇನ್ ಹೀರೋಯಿನಿ ಕ್ಯಾರೆಕ್ಟರ್. ಬಟ್ ನಮಗೆ ತುಂಬ ಜಾಸ್ತಿ ಇನ್ಸ್ಪೈರ್ ಮಾಡ್ತಾರೆ. ಲೈಕ್ ಅಷ್ಟು ಜನ ನಾದಿನಿ ಅವರಿದ್ದರೂ ಕೂಡ ಚೆನ್ನಾಗಿ ನೋಡ್ಕೊಳ್ಳೋದಾಗಿರ್ಬೋದು ಆ್ಯಂಡ್ ಮೇಯ್ನ್ಲಿ ಗಂಡನ ಚೆನ್ನಾಗಿ ನೋಡ್ಕೊಳ್ಳೋದು, ಅರ್ಥ ಮಾಡ್ಕೊಳ್ಳೋದು ಆ್ಯಂಡ್ ಎಲ್ಲಿ ಕೊಡಬೇಕು ಅಲ್ಲಿ ಕೊಡೋದು. ಸೊ ತುಂಬ ಜಾಸ್ತಿ ಕ್ಯೂಟ್ ಇದೆ ಕ್ಯಾರೆಕ್ಟರ್. ನನಗೆ ಪರ್ಸ್ನಲಿ ಇಷ್ಟ ಆಯಿತು ಪಾರ್ವತಿ. ಆ್ಯಂಡ್ ಮೇಯ್ನ್ಲಿ ನಿಶಾ ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ನಂಬರ್ 3 ನರಸಿಂಹ ಬ್ರಹ್ಮಗಂಡು ಸೀರಿಯಲಿಂದ. ನೋಡಿ ಈ ಸೀರಿಯಲ್ನಲ್ಲಿ ತುಂಬ ಜಾಸ್ತಿ ಫೇಮಸ್ ಆದ ಕ್ಯಾರೆಕ್ಟರ್ ಬಂದುಬಿಟ್ಟು ನರಸಿಂಹ ಕ್ಯಾರೆಕ್ಟರ್. ಆ್ಯಂಡ್ ಇವ್ರದ್ದು ಒಂದು ಸ್ಟೋರಿ ಕೂಡ ತುಂಬಾ ಚೆನ್ನಾಗಿದೆ. ನಾನು ನೋಡ್ತಾ ಇದ್ದೆ, ಲೈಕ್ ತುಂಬ ಜಾಸ್ತಿ ರೆಸ್ಪೆಕ್ಟ್ ಕೊಡ್ತಾರೆ ಇವರು ಫ್ಯಾಮಿಲಿಗೆ, ತನ್ನ ತಂಗಿಗೆ. ಆ್ಯಂಡ್ ಇನ್ಸ್ಪೈರ್ ಮಾಡುತ್ತೆ ನಿಮಗೆ. ಆ್ಯಂಡ್ ಈಗ ಅಂತೂ ಇವರ ಲವ್ ಸ್ಟೋರಿ ಕೂಡ ಶುರುವಾಗಿದೆ, ಅದು ಕೂಡ ಎಂಜಾಯ್ ಮಾಡ್ತೀರಾ ನೀವು. ಸ್ಟಾರ್ಟಿಂಗಿಂದನೂ ಇತ್ತು, ಬಟ್ ಈಗ ಅವ್ರದ್ದು ಮದುವೆ ಕೂಡ ಆಗಿದೆ. ಸೊ ಈ ಸೀರಿಯಲಲ್ಲೂ ಕೂಡ 2 ಕಪಲ್ಸ್ ಇದ್ದಾರೆ. ಸೊ ನೀವು ಎಂಜಾಯ್ ಅಂತೂ ಮಾಡಲಿಕ್ಕಿದ್ದೀರಾ ಎಲ್ಲ ಎಪಿಸೋಡನ್ನು. ಆ್ಯಂಡ್ ಈ ಕ್ಯಾರೆಕ್ಟರನ್ನು ತುಂಬ ಜಾಸ್ತಿ ಪ್ರೀತಿ ಕೊಟ್ಟಿದ್ದಾರೆ, ತುಂಬ ಜಾಸ್ತಿ ಇಷ್ಟಪಡಿದ್ದಾರೆ ಈ ಕ್ಯಾರೆಕ್ಟರನ್ನು. ಅದಕ್ಕೆ ಈ ಕ್ಯಾರೆಕ್ಟರ್ಗೆ ತುಂಬ ಜಾಸ್ತಿ ಅವಾರ್ಡ್ ಕೂಡ ಸಿಕ್ಕಿದೆ ಈ ಕನ್ನಡದಲ್ಲಿ. ಆ್ಯಂಡ್ ಇವರು ತುಂಬ ಜಾಸ್ತಿ ಕ್ಯೂಟ್ ಸಹ ಇದ್ದಾರೆ. ನಿಮ್ಗೆ ಏನಿಸುತ್ತೆ ಕಮೆಂಟ್ ಮಾಡಿ. ನಂಬರ್ 2ರಲ್ಲಿ ಇದ್ದೀನಿ ನಾನು ವೆಂಕಿ ಫ್ರಮ್ ಲಕ್ಷ್ಮೀ ನಿವಾಸ. ಅಫ್ಕೋರ್ಸ್ ಈ ಕ್ಯಾರೆಕ್ಟರ್ ಇರಲೇಬೇಕು, ಯಾಕಂದರೆ ಈ ರೀತಿ ಅಣ್ಣನ ನೀವು ನೋಡೇ ಇರಲ್ಲ. ಲೈಕ್ ಅವರಿಗೆ ಬಾಯ್ ಬರಲ್ಲ, ಬಟ್ ಅವರು ಎಲ್ಲ ಅರ್ಥ ಮಾಡ್ಕೋತಾರೆ. ಆ್ಯಂಡ್ ಎಂಥ ಆ್ಯಕ್ಟಿಂಗ್ ಮಾಡಿದ್ದಾರೆ ಮಾರ್ರೆ, ಗಾಡ್ ಲೆವೆಲ್ ಆ್ಯಕ್ಟಿಂಗ್. ನಾವು ನೋಡ್ತೀವಿ ಭಾವನಾ ಆಗಲಿ ಜಾಹ್ನವಿ ಆಗಲಿ, ಅವ್ರದ್ದು ರಿಯಲ್ ಅಣ್ಣ ಏನೂ ಮಾಡಲ್ಲ, ಬಟ್ ಅವರಿಬ್ಬರಿಗೂ ಕೂಡ ಮತ್ತು ತಂದೆ ತಾಯಿಗೆ ಇವರು ಸ್ವಂತ ಅಣ್ಣ ಅಲ್ಲದಿದ್ದರೂ ಕೂಡ ಎಲ್ಲವನ್ನು ಮಾಡ್ತಾರೆ. ಸೊ ಅದು ತುಂಬ ಜಾಸ್ತಿ ಇನ್ಸ್ಪೈರ್ ಮಾಡ್ತದೆ ನಿಮಗೆ. ಒಂದು ಕ್ಯಾರೆಕ್ಟರ್ ಅಂದರೆ ಈ ರೀತಿ ಇರಬೇಕು, ಆ ಥರ ಆಗುತ್ತೆ. ಸೊ ಇದರಲ್ಲೂ ಕೂಡ ತುಂಬ ರಾಶಿ ಕಪಲ್ಸ್ ಇದ್ದಾರೆ, ನೀವು ನೋಡ್ಬೋದು. ನಂಬರ್ 1
ಸಿದ್ದು ಫ್ರಮ್ ಲಕ್ಷ್ಮೀ ನಿವಾಸ. ಅಫ್ಕೋರ್ಸ್ ಈ ಕ್ಯಾರೆಕ್ಟರ್ ಕೂಡ ತುಂಬ ಚೆನ್ನಾಗಿದೆ. ಲೈಕ್ ಫಸ್ಟಿಂದ ಲಾಸ್ಟ್ವರೆಗೆ ಒಬ್ಬಳನ್ನೇ ಪ್ರೀತಿ ಮಾಡೋದು, ಅವಳು ಎಷ್ಟು ತಿರಸ್ಕಾರ ಮಾಡಿದರು, ಮನೆಯವರಿಂದ ತಿರಸ್ಕಾರದಿಂದ ಸಹಿಸ್ಕೊಂಡು ಎಲ್ಲ ಮುಂದೋಗೋದು ನೋಡಿ, ಬೆಸ್ಟ್ ಮಾಡುತ್ತೆ ಈ ಕ್ಯಾರೆಕ್ಟರ್ನ. ಮನುಷ್ಯ ಕೂಡ ಒಳ್ಳೆ ಇದ್ದಾನೆ ಆ್ಯಂಡ್ ಜನರ ಸೇವೆ ಮಾಡಬೇಕಂತ ಆಸೆ ಇರುತ್ತೆ. ಸೊ ಚೆನ್ನಾಗಿದೆ ಸೀರಿಯಲು ಚೆನ್ನಾಗಿದೆ, ಕ್ಯಾರೆಕ್ಟರು ಚೆನ್ನಾಗಿದೆ ಆ್ಯಂಡ್ ತುಂಬ ಜಾಸ್ತಿ ಕಪಲ್ ಇದ್ದಾರೆ ಇದರಲ್ಲಿ. ವೆಂಕಿಗೂ ಮದುವೆ ಆಗುತ್ತೆ, ಸಿದ್ದುಗೂ ಆಗುತ್ತೆ ಆ್ಯಂಡ್ ಜಾಹ್ನವಿಗೂ ಆಗಿರುತ್ತೆ ಜಯಂತ್ ಜೊತೆ. ಆ್ಯಂಡ್ ಅವನೊಂದು ಕ್ರೀಪಿ ಕ್ಯಾರೆಕ್ಟರ್ ಮಾರೆ. ನಾನು ಒಂದು ಕ್ರೀಪಿ ಕ್ಯಾರೆಕ್ಟರ್ದು ಬ್ಯಾಡ್ ಕ್ಯಾರೆಕ್ಟರ್ ಬಗ್ಗೆಯೂ ವೀಡಿಯೋ ಮಾಡ್ತೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರ್ಬೋದು. ಸೊ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್, ಸಪೋರ್ಟ್ ಮೈ ಚಾನಲ್. ಥ್ಯಾಂಕ್ ಯು.